ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಪವರ್ ಲೈನ್ ಚಾನಲ್. ಇವತ್ತು UPS ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. UPS ಅಂದ್ರೆ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ. What is your UPS? UPS is a commonly used for critical system like computer, server, emergency lighting and access controller. ಎಲ್ಲಿ ತುಂಬಾ ಕ್ರಿಟಿಕಲ್ ಆಗಿರುತ್ತೋ ಅಂತ ಜಾಗದಲ್ಲೆಲ್ಲ UPS ನ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. UPS ಟೈಪ್ಸ್ 2 ಟೈಪ್ಸ್ ಇರುತ್ತೆ, ಆನ್ಲೈನ್ UPS ಅಂಡ್ ಆಫ್ಲೈನ್ UPS. ಆನ್ಲೈನ್ UPS ಅಂದ್ರೆ ಕಂಟಿನ್ಯೂಸ್ಲಿ ಪವರ್ ಸಪ್ಲೈ. ಆಫ್ಲೈನ್ UPS ಅಂದ್ರೆ ಸಮ್ಟೈಮ್ ರಾ ಪವರ್ ಫೇಲ್ಯೂರ್ ನಾರ್ಮಲ್ ಆಪರೇಷನ್ ಆಫ್ ದ ಇನ್ವರ್ಟರ್ ಔಟ್ಪುಟ್ ಲೋಡ್. UPS SLT ಈ ತರ ಇರುತ್ತೆ ಫ್ರೆಂಡ್ಸ್. ಎಕ್ಸಾಂಪಲ್, ಇನ್ಪುಟ್ ರೆಕ್ಟಿಫೈಡ್ ಅಂಡ್ ಕನ್ವರ್ಟರ್ ಅಂತಾನು ಹೇಳ್ತಾರೆ ಫ್ರೆಂಡ್ಸ್. ಬ್ಯಾಟರಿ, ಇನ್ವರ್ಟರ್, ಔಟ್ಪುಟ್, ಬೈಪಾಸ್ ಸ್ವಿಚ್, ಸ್ಟಾಟಿಕ್ ಬೈಪಾಸ್ ಸ್ವಿಚ್. ಓಕೆ, ಇದು ಯಾವ ತರ ವರ್ಕ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ನೋಡೋಣ ಫ್ರೆಂಡ್ಸ್. ಇನ್ಪುಟ್ ಅಲ್ಲಿ ನಮಗೆ ಪವರ್ ಸಪ್ಲೈ ಬರುತ್ತೆ. ರೆಕ್ಟಿಫೈಡ್ ಅಂದ್ರೆ ಕನ್ವರ್ಟರ್ AC ಸಪ್ಲೈ ಟು DC ಸಪ್ಲೈ ಮಾಡಿ ಅದು ಚಾರ್ಜಿಂಗ್ ಕಳಿಸುತ್ತೆ ಫ್ರೆಂಡ್ಸ್. ಚಾರ್ಜಿಂಗ್ ಏನ್ ಮಾಡುತ್ತೆ, ಬ್ಯಾಟ್ರಿ ಎನರ್ಜಿನ ಸ್ಟೋರ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟ್ರಿಯಿಂದ ಇನ್ವರ್ಟರ್ಗೆ ಸಪ್ಲೈ ಕಳಿಸುತ್ತೆ. ಇನ್ವರ್ಟರ್ ಏನ್ ಮಾಡುತ್ತೆ, DC ಟು AC ಮಾಡಿ ಔಟ್ಪುಟ್ ಲೋಡ್ ಹೋಗ್ತದೆ, ಔಟ್ಪುಟ್ ಹೋಗುತ್ತೆ ಫ್ರೆಂಡ್ಸ್. ಮತ್ತೆ ಸ್ಟಾಟಿಕ್ ಬೈಪಾಸ್ ಸ್ವಿಚ್ ಏನ್ ಮಾಡುತ್ತೆ, ಸ್ಟಾಟಿಕ್ ಬೈಪಾಸ್ ಸ್ವಿಚ್ ಏನ್ ಮಾಡುತ್ತೆ ಅಂದ್ರೆ ಇನ್ವರ್ಟರ್ ಏನಾರ ಫೇಲ್ಯೂರ್ ಆಯ್ತು ಅಂದ್ರೆ ಸ್ಟಾಟಿಕ್ ಬೈಪಾಸ್ ಸ್ವಿಚ್ ಇಂದ ನಮಗೆ ಔಟ್ಪುಟ್ ರಾ ಪವರ್ ಸಪ್ಲೈ ಹೋಗುತ್ತೆ. ಓಕೆನಾ. ಮತ್ತೆ ರೆಕ್ಟಿಫೈಡ್ ಏನಾರ ಫೇಲ್ಯೂರ್ ಆಯ್ತು ಅಂದ್ರೆ ನಮಗೆ ಬ್ಯಾಟ್ರಿ ಮೂಲಕ ಇನ್ವರ್ಟರ್ ಸಪ್ಲೈ ಹೋಗುತ್ತೆ. ಓಕೆನಾ. ಇನ್ವರ್ಟರ್ ಏನಾರ ಫೇಲ್ಯೂರ್ ಆಯ್ತು ಅಂದ್ರೆ ಸ್ಟಾಟಿಕ್ ಬೈಪಾಸ್ ಸ್ವಿಚ್ ಇಂದ ನಮಗೆ ಸಪ್ಲೈ ಹೋಗುತ್ತೆ ಫ್ರೆಂಡ್ಸ್. ಓಕೆನಾ. ಮೇಂಟೆನೆನ್ಸ್ ಬೈಪಾಸ್ ಸ್ವಿಚ್ ಏನ್ ಮಾಡುತ್ತೆ ಅಂದ್ರೆ, ಮೇಂಟೆನೆನ್ಸ್ ಬೈಪಾಸ್ ಸ್ವಿಚ್ ಅಂದ್ರೆ ನಾವು ಏನಾರ UPS ಅಲ್ಲಿ ಕ್ರಿಟಿಕಲ್ ವರ್ಕ್ ಮಾಡೋದಾಗ ಅಂದ್ರೆ ಸೆಟ್ ಡೌನ್ ಮಾಡೋದಾಗ ಮೇಂಟೆನೆನ್ಸ್ ಬೈಪಾಸ್ ಸ್ವಿಚ್ ನ ಆನ್ ಮಾಡ್ತಾರೆ. ಆನ್ ಮಾಡಿದಾಗ ಸೆಟ್ ಡೌನ್ ಅಲ್ಲಿ ವರ್ಕ್ ಮಾಡಬಹುದು. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಅವಾಗ್ಲೇ ಹೇಳ್ದಂಗೆ ಕನ್ವರ್ಟರ್ ರೆಕ್ಟಿಫೈರ್ ಏನ್ ಮಾಡುತ್ತೆ ಅಂದ್ರೆ DC ಸಪ್ಲೈ ಟು AC ಸಪ್ಲೈ ಮಾಡಿ ಬ್ಯಾಟ್ರಿ ಚಾರ್ಜ್ ಕಳಿಸುತ್ತೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ವರ್ಟರ್. ಇನ್ವರ್ಟರ್ ಏನ್ ಮಾಡುತ್ತೆ, DC ಸಪ್ಲೈ ಟು AC ಸಪ್ಲೈ ಮಾಡಿ ಕನೆಕ್ಟಿಂಗ್ ಲೋಡ್ ಹೋಗೋಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟ್ರಿ. ಬ್ಯಾಟ್ರಿ ಏನ್ ಮಾಡುತ್ತೆ, ಸ್ಟೋರ್ ಮಾಡುತ್ತೆ ಎನರ್ಜಿನ. ಓಕೆನಾ. EB ಫೇಲ್ಯೂರ್ ಟೈಮ್ ಅದು ರನ್ನಿಂಗ್ ಆಗುತ್ತೆ. ಸ್ಟಾಟಿಕ್ ಬೈಪಾಸ್ ಸ್ವಿಚ್ ಏನ್ ಮಾಡುತ್ತೆ ಅಂದ್ರೆ ಇಫ್ ಇನ್ವರ್ಟರ್ ಫೇಲ್ಯೂರ್ ದ ಲೋಡ್ ಟ್ರಾನ್ಸ್ಫರ್ ಟು ದ ಬೈಪಾಸ್ ಮೋಡ್. ಇನ್ವರ್ಟರ್ ಏನಾರ ಫೇಲ್ಯೂರ್ ಆಯ್ತು ಅಂದ್ರೆ ಲೋಡ್ ಟ್ರಾನ್ಸ್ಫರ್ ಮಾಡುತ್ತೆ, ಅದು ಬೈಪಾಸ್ ಮೋಡ್ ಅಲ್ಲಿ ರನ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮೇಂಟೆನೆನ್ಸ್ ಬೈಪಾಸ್ ಸ್ವಿಚ್. ದ ಮೇನ್ ಪರ್ಪಸ್ ಅಲ್ಲಿ ಏನಾರ ಸರ್ವಿಸ್ ಮಾಡೋದಾಗ ಸೆಟ್ ಡೌನ್ ಮಾಡೋದಾಗ ಅಂತ ಜಾಗದಲ್ಲೆಲ್ಲ ಮೇಂಟೆನೆನ್ಸ್ ಬೈಪಾಸ್ ನ ವರ್ಕ್ ಮಾಡ್ತಾರೆ ಫ್ರೆಂಡ್ಸ್, ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಸೇಫ್ಟಿ ಮೆಜರ್ ಆಫ್ ದ UPS. UPS ಅಲ್ಲಿ ಏನನ್ನ ಸೇಫ್ಟಿ ನೋಡ್ಬೇಕು ಅಂದ್ರೆ ಮೇಂಟೈನಿಂಗ್ ಆಫ್ ದ ರೂಮ್ ಟೆಂಪರೇಚರ್ ಮಾಡಬೇಕು, ರೂಮ್ ಕ್ಲೀನಿಂಗ್ ಚೆಕ್ ಮಾಡಬೇಕು, ಅಂಡ್ ರೂಮ್ ಅಲ್ಲಿ ರಬ್ಬರ್ ಮ್ಯಾಟ್ ಇರುತ್ತೆ ಅದನ್ನ ಚೆಕ್ ಮಾಡಬೇಕು, ಬ್ಯಾಟ್ರಿ ವೋಲ್ಟೇಜ್ ಚೆಕ್ ಮಾಡಬೇಕು ಅಂಡ್ ಆಲ್ ಪ್ಯಾರಾಮೀಟರ್ಸ್ ಚೆಕ್ ಮಾಡಬೇಕು. ಪ್ಯಾರಾಮೀಟರ್ಸ್ ಅಂದ್ರೆ ವೋಲ್ಟೇಜ್ ಇನ್ಪುಟ್ ಔಟ್ಪುಟ್, ಕರೆಂಟ್ ಇನ್ಪುಟ್ ಔಟ್ಪುಟ್, ಫ್ರೀಕ್ವೆನ್ಸಿ ಇನ್ಪುಟ್ ಔಟ್ಪುಟ್, ಲೋಡ್ ಆಫ್ ದ ಪರ್ಸೆಂಟೇಜ್, ಬ್ಯಾಟ್ರಿ ವೋಲ್ಟೇಜ್ ಅಂಡ್ ಕರೆಂಟ್ ಅಂಡ್ ರೂಮ್ ಟೆಂಪರೇಚರ್. ಇಷ್ಟು ಪ್ಯಾರಾಮೀಟರ್ಸ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು UPS ಅಲ್ಲಿ ಎಕ್ವಿಪ್ಮೆಂಟ್ಸ್ ಏನೇನು ಇಟ್ಟಿರ್ತಾರೆ ಅಂತ. IGBT ಐಸೋಲೇಟೆಡ್ ಗೇಟ್ ಬೈಪಾಸ್ ಟ್ರಾನ್ಸಿಸ್ಟರ್, ಚಾರ್ಜಿಂಗ್ ಕರ್,
ಡ್ರೈವ್ ಕಾರ್ಡ್, ಚೌಕ್, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್, ರೆಕ್ಟಿಫೈಯರ್ ಇಷ್ಟನ್ನ ಎಕ್ವಿಪ್ಮೆಂಟ್ಸ್ ಅಲ್ಲಿ ಹಾಕಿರ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಫೇಲ್ಯೂರ್ ರೀಸನ್ ಅಂದ್ರೆ ಯು ಪಿ ಎಸ್ ಏನೇನಕ್ಕೆ ಫೇಲ್ಯೂರ್ ಆಗ್ಬೋದು ಅಂತ. ಇನ್ವರ್ಟರ್ ಅಂಡ್ ರೆಕ್ಟಿಫೈಯರ್ ಫೇಲ್ಯೂರ್ ಆಗ್ಬೋದು, ಇನ್ಪುಟ್ ಅಂಡ್ ಔಟ್ಪುಟ್ ಸೈಡ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು, ಓವರ್ ಲೋಡ್ ಬರ್ಬೋದು, ಫೇಸ್ ರಿವರ್ಸ್ಡ್ ಬರ್ಬೋದು, ಅಂಡ್ ಅಂಡರ್ ವೋಲ್ಟೇಜ್ ಬಂದ್ರು ಫೇಲ್ಯೂರ್ ಆಗುತ್ತೆ ಫ್ರೆಂಡ್ಸ್ ಯು ಪಿ ಎಸ್. ಓಕೆನಾ, ನಾನು ಇಷ್ಟು ಹೇಳಿದ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.